ಡ್ರೆಸ್ ಇಷ್ಟ ಆಯ್ತಾ? ನೀನೇ ಗಿಫ್ಟ್ ಆಗಿ ಕೊಟ್ಟಿಯಂತಲ್ಲ ಜೈ, ತುಂಬಾ ಚೆನ್ನಾಗಿದೆಯಪ್ಪ. ಆ ಡ್ರೆಸ್ಸು ನನ್ನ ಸೊಸೆಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲ ಚಿಕ್ಕಮ್ಮ, ನಿತ್ಯನಿಂದ ಈ ಡ್ರೆಸ್ ಗಂಧ ಬಂದಿದೆ. ಅವಳಲ್ದೆ ಆ ಡ್ರೆಸ್ನ ಯಾರು ಹಾಕೊಂಡ್ರು ಹೀಗೆ ಕಾಣಲ್ಲ. ಅವಳಿಗೋಸ್ಕರ ಅವಳಿಗೆ ಮಾತ್ರ ಅನ್ನೋ ಹಾಗೆ ಸ್ಪೆಷಲ್ ಆಗಿ ಡಿಸೈನರ್ಗೆ ಹೇಳಿ ಡಿಸೈನ್ ಮಾಡಿಸಿರೋ ಡ್ರೆಸ್ ಇದು. ನಿತ್ಯನಲ್ಲಿರೋ ಅಂದನ ಇಲ್ಲಿರೋರೆಲ್ರಿಗೂ ತೋರಿಸೋ ಡ್ರೆಸ್ ಇದು. ನಾನು ತುಂಬಾ ಇಷ್ಟಪಟ್ಟು ಕೊಟ್ಟಿದ್ದು. ಈ ಡ್ರೆಸ್ಗೆ ಪ್ಯಾಚ್ ಆಗಿದೆ ಅಂತ ಗೊತ್ತಾದ್ರೆ ಜೈ ಎಷ್ಟು ಡಿಸಪಾಯಿಂಟ್ ಆಗ್ತಾನೋ. ಪಾರ್ಟಿ ಮುಗಿಯೋವರೆಗೂ ಗೊತ್ತಾಗ್ದಿದ್ದ ಹಾಗೆ ಕವರ್ ಮಾಡಬೇಕು. ಆಂಟಿ, ಈ ಪಾರ್ಟಿಲಿ ನಿತ್ಯನಿಗೆ ಪ್ರಾಣಾಪಾಯ ಇದೆ ಅಂತ ಥ್ರೆಡ್ ಕಾಲ್ ಏನಾದರೂ ಬಂದಿದೆ ನಿಮಗೆ? ಇಲ್ಲ ಜೈ, ಯಾಕೆ ಹಾಗೆ ಕೇಳ್ತಿದ್ಯಾ? ಮತ್ತು ನಿತ್ಯನ್ ಯಾಕಷ್ಟು ಕ್ಲೋಸ್ ಆಗಿ ಲಾಕ್ ಮಾಡಿದ್ದೀರಾ? ಅವಳು ಬರ್ಡ್ ಆಂಟಿ, ಫ್ರೀಯಾಗಿ ಬಿಟ್ಬಿಡಿ. ಬಾ ನಿತ್ಯ, ಗೆಸ್ಟ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಕಲ್ಪನಾ, ನಮಸ್ಕಾರ. ನಮಸ್ತೆ. ನೋಡಿದ್ಯಾ ಮಮ್ಮಿ, ಮಾವ ನನಗೆ ಯಾವತ್ತಾದ್ರೂ ಆ ರೀತಿ ಡ್ರೆಸ್ ಕೊಟ್ನಾ? ಯಾವತ್ತಾದ್ರೂ ನಾನು ಹಾಕಿರೋ ಡ್ರೆಸ್ನ ಹೊಗಳಿದಾನ? ಆವೇಶ ಪಡ್ಬೇಡ್ವೆ. ಸ್ವಲ್ಪ ಹೊತ್ತಾದ್ಮೇಲೆ ಡ್ರಿಂಕ್ ಕುಡ್ದು ನಿತ್ಯ ಮಾಡೋ ಗಲಾಟೆಗೆ ಈಗ ಹೊಗಳಿರೋ ಜಯ್ಯೆ ಆಮೇಲೆ ಉಗಿತಾನೆ. ಇಲ್ಲ ಮಮ್ಮಿ, ಅಷ್ಟರಲ್ಲೇ ಅವಳಿಗೆ ಏನಾದರೂ ಮಾಡಬೇಕು. ಅವಳಿಗೋಸ್ಕರ ಮಾವ ತಂದಿರೋ ಡ್ರೆಸ್ನ ಹೇಗಾದರೂ ಹಾಳು ಮಾಡಬೇಕು. ಆಗಲೇ ನನ್ನ ಹೊಟ್ಟೆ ತಂಪಾಗೋದು. ಅವಳು ಹಾಕೊಂಡಿರೋ ಡ್ರೆಸ್ ಏನೇ ಮಾಡೋದು? ಇದನ್ನ ಅವಳ ಡ್ರೆಸ್ ಮೇಲೆ ಹಾಕ್ತೀನಿ, ಪೂರ್ತಿ ಹಾಳಾಗತ್ತೆ. ಜೈ, ಆಮೇಲೆ ಒಂದ್ ನಿಮಿಷ ಇಲ್ಲಿ ಬರ್ತೀಯಾ? ನಿತ್ಯ, ನಾನು ಬಂದೆ ಒಂದು 5 ನಿಮಿಷ. ವಾಟ್ ಡ್ಯಾಡ್? ಕಲ್ಪನಾ, ಎ ಸ್ಮಾಲ್ ಗಿಫ್ಟ್ ಫಾರ್ ಯು. ನನಗೆ ಗಿಫ್ಟ್ ಯಾಕೆ ಡ್ಯಾಡ್? ಏನಪ್ಪ, ಡ್ಯಾಡಿ ನಿನಗೆ ಗಿಫ್ಟ್ ಕೊಡಬಾರ್ದಾ? ನನಗೆ ಜನ್ಮ ಕೊಟ್ಟಿದ್ದೆ ಡ್ಯಾಡ್ ನನಗೆ ಕೊಟ್ಟಿರೋ ದೊಡ್ಡ ಗಿಫ್ಟು ಚಿಕ್ಕಮ್ಮ. ನನ್ನ ಬೆಳೆಸಿದ್ದು ನೀವು ಕೊಟ್ಟಿರೋ ಗಿಫ್ಟ್. ಬಿಸ್ನೆಸ್ ಮ್ಯಾನ್ ಆಗಿ ನಾನು ಬೆಳೆಯೋ ಹಾಗೆ ಮಾಡಿದ್ದು ನಾನು ಮರೆಯೋಕ್ಕಾಗದೇ ಇರೋ ಗಿಫ್ಟ್. ನಂಗೆ ಲೈಫ್ನೇ ಕೊಟ್ರಿ, ಇನ್ನೂ ಯಾಕೆ ಈ ಚಿಕ್ಕ ಚಿಕ್ಕ ಗಿಫ್ಟ್? ನಿನಗೆ ಫಾದರ್ ಆಗಿರೋದು ನಾನು ಯಾವುದೋ ಜನ್ಮದಲ್ಲಿ ಮಾಡಿರೋ ಪುಣ್ಯ ಜೈ. ನಿನ್ನ ಪೇರೆಂಟ್ಸ್ಗೆ ನೀನು ಹೆಜ್ಜೆ ಹೆಜ್ಜೆಗೂ ಸರ್ಪ್ರೈಸ್ ಕೊಡ್ತಾ ಇದೆಯಾ. ಅದಕ್ಕೆ ನಿನ್ಗೊಂದು ಚಿಕ್ಕ ಗಿಫ್ಟ್ ಕೊಡಬೇಕು ಅನಿಸ್ತು. ಬೇಡ ಅನ್ಬೇಡಿ ಸರ್. ತಂದೆ ತಾಯಿ ಕೊಡೋ ಆಶೀರ್ವಾದ ಉಡುಗೊರೆ ಯಾವತ್ತೂ ಬೇಡ ಅನ್ಬಾರ್ದು. ಓಕೆ ನಾಣಿ, ಥ್ಯಾಂಕ್ ಯು ಡ್ಯಾಡ್. ಥ್ಯಾಂಕ್ ಯು ಚಿಕ್ಕಮ್ಮ. ಥ್ಯಾಂಕ್ ಯು ಸರ್. ಈ ಒಳ್ಳೆ ಟೈಮಲ್ಲಿ ನಿಮ್ಮ ಹತ್ರ ಒಂದು ಮಾತು ಕೇಳ? ಏನು ಹೇಳು ನಾಣಿ? 3 ಲೋಕ ತಿರುಗಿದ್ರು ಬರ್ದೇ ಇರೋ ಅಂತ ಪುಣ್ಯ ತಂದೆ ತಾಯಿಗೆ ಮಾಡೋ ಒಂದು ಸಣ್ಣ ನಮಸ್ಕಾರನೇ ಪುಣ್ಯ ಅಂತ ಹೇಳ್ತಾರೆ. ಅದಕ್ಕೆ ನೀವು ಸರ್ಗೂ ಮೇಡಮ್ಗೂ. ಅರ್ಥ ಆಯ್ತು ನಾಣಿ. ನಾನು ನನ್ನ ಪೇರೆಂಟ್ಸ್ ಹತ್ರ ಆಶೀರ್ವಾದ ತಗೋಬೇಕಷ್ಟೇ ತಾನೇ? ಇದು ಪೂಜೆ ಅಲ್ಲ ನಾಣಿ, ಪಾರ್ಟಿ. ಈಗ ಅದೆಲ್ಲ ಯಾಕೆ? ಪರವಾಗಿಲ್ಲ ಡ್ಯಾಡ್, ಅವನು ಒಳ್ಳೇದನ್ನೇ ಹೇಳಿದಲ್ವಾ. 1 ನಿಮಿಷ ಸರ್, ಈಗಲೇ ಬಂದೆ. ಏನ್ ಮಮ್ಮಿ, ಮಗಳನ್ನ ಬಿಡದೆ ಅಂಟ್ಕೊಂಡೇ ತಿರುಗ್ತಾ ಇದ್ದಾರೆ? ಅದೇ ನನಗೂ ಅರ್ಥ ಆಗ್ತಿಲ್ವೇ. ಏನೋ ತಪ್ಪು ಮಾಡಿರೋ ಹಾಗೆ ಅವ್ರ ಮುಖದಲ್ಲಿ ಏನೋ ತುಂಬಾ ಗಾಬರಿ ಕಾಣಿಸ್ತಿದೆ ನೋಡು. ಏನೋ ನಡೀತಿದೆ.
ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಮೇಡಮ್ ಆ, ಒಂದ್ ನಿಮಿಷ ಬರ್ತೀರಾ ಎಲ್ಲಿಗೆ ನಾಣಿ? ನಮ್ ಸರ್ ಹತ್ರ ಮೇಡಮ್ ನೀವು ಬನ್ನಿ ಆ, ಬನ್ನಿ ಏಯ್, ಬಾರೆ. ಫ್ಯಾಕ್ಟ್ರಿ ಓಪನ್ ಆಗಿರೋ ಖುಷಿಗೆ ನಮ್ ಸರ್ ಅವ್ರ ತಂದೆ ತಾಯಿ ಹತ್ರ ಆಶೀರ್ವಾದ ತಗೋತಿದ್ದಾರೆ ಮೇಡಮ್. ಜೈ ಸರ್ನ ಮದುವೆ ಆಗ್ತಿರೋದ್ರಿಂದ ಆ ಫ್ಯಾಕ್ಟ್ರಿ ಓನರ್ ಆಗಿ ನಿತ್ಯ ಮೇಡಮ್ ಕೂಡ ಸರ್ ಜೊತೆ ಆಶೀರ್ವಾದ ತಗೊಂಡ್ರೆ ಒಳ್ಳೇದು ಅನ್ಸುತ್ತೆ. ಈಗ ಆಶೀರ್ವಾದ ತಗೊಳ್ದೇ ಇದ್ರೆ ಚೆನ್ನಾಗಿರಲ್ಲ. ತಗೊಂಡ್ರೆ ಪ್ಯಾಚ್ ಕಾಣಿಸತ್ತೆ. ಏನ್ ಮಾಡೋದು? ಇವಾಗ ಟೈಮು ಚೆನ್ನಾಗಿದೆ, ಬೇಗ ನೀವು ಆಶೀರ್ವಾದ ತಗೊಳ್ಳಿ. ಆಶೀರ್ವಾದ ತಗೋ ನಿತ್ಯ. ತಗೊಳ್ಳಿ ಮೇಡಮ್. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಹೇಳಮ್ಮ. ಹಾಗೇನೆ ರೂಪಾ ಮೇಡಮ್ ಅವ್ರ ಹತ್ರನೂ ಆಶೀರ್ವಾದ ತಗೊಳ್ಳಿ ಸರ್. ಹೌದು ಜೈ, ನಿನ್ ಭಾವಿ ಅತ್ತೆ ಹತ್ರನೂ ಆಶೀರ್ವಾದ ತಗೊಳ್ಳೋದು ಒಳ್ಳೇದು. ಓಕೆ, ನನಗೇನು ಅಭ್ಯಂತರ ಇಲ್ಲ. ನಿತ್ಯ, ಆ, ಆ, ಎಲ್ಲರ ಆಶೀರ್ವಾದನೂ ಈಗಲೇ ತಗೊಂಡ್ಬಿಟ್ರೆ ಹೇಗೆ ಜೈ? ಮದ್ವೆ ದಿನಕ್ಕೂ ಇರ್ಬೇಕಲ್ವಾ? ನನ್ ಬ್ಲೆಸ್ಸಿಂಗ್ಸ್ ಆಫ್ಟರ್ ಮ್ಯಾರೇಜ್ ಕೊಡ್ತೀನಿ. ಈಗ ಪಾರ್ಟಿ ಆಗ್ಲಿ ಬಿಡಿ. ರೂಪಾ ಮೇಡಮ್ ಕರೆಕ್ಟಾಗಿ ಯೋಚನೆ ಮಾಡ್ತಿದ್ದಾರೆ ಬಿಡಿ. ಹಾ ಬಂದ್ರು. ಬನ್ನಿ. ಓಕೆ ಆಂಟಿ, ಜಸ್ಟ್ ಅ ಮಿನಿಟ್. ಬಾ ನಡಿ. ಸರ್ ನಿತ್ಯ, ಹಲೋ. ಡೌಟೇ ಇಲ್ಲ ಕಣೆ, ಆ ತಾಯಿ ಮಗಳು ಏನೋ ತಪ್ಪು ಮಾಡ್ತಾ ಇದ್ದಾರೆ. ಅದೇನೋ ಅರ್ಥ ಆಗ್ತಿಲ್ವಲ್ಲ. ಹಲೋ ಹಲೋ. ಮನೆಯಿಂದ ನಿತ್ಯ ಕಾಲ್ ಮಾಡ್ತಿದ್ದಾಳೆ. ಇಲ್ಲಿ ಸಿಗ್ನಲ್ ಸರಿಯಾಗಿಲ್ಲ. ನಾನು ಪಕ್ಕಕ್ಕೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ನೀನು ಎಲ್ಲೂ ಹೋಗದೆ ಇಲ್ಲೇ ಇರು. ಬೇಗ ಬಂದ್ಬಿಡಿ ಮೇಡಮ್. ಸೂಪರ್ ಚಾನ್ಸ್ ಮಮ್ಮಿ. ಅವರಮ್ಮ ಎಲ್ಲೋ ಹೋಗ್ತಿದ್ದಾರೆ. ವಾಪಸ್ ಬರೋದಲ್ಲಿ ಅವಳ ಡ್ರೆಸ್ ಹಾಳು ಮಾಡ್ತೀನಿ. ಅವ್ರಿಬ್ರ ಮೇಲೆ ನಾನೊಂದು ಕಣ್ಣಿಟ್ಟಿರ್ತೀನಿ. ಅಷ್ಟರಲ್ಲಿ ನೀನು ಕೆಲಸ ಮಾಡಿ ಮುಗಿಸು. ಈಗಿದೆ ನಿನಗೆ. ಸ್ವಪ್ನ, ಅವಳ ಡ್ರೆಸ್ ಮೇಲೆ ಸಾಸ್ ಹಾಕದ್ಯಾ? ಇಲ್ಲ ಮಮ್ಮಿ, ಯಾಕೆ ಹಾಕ್ಲಿಲ್ಲ? ಸಾಸ್ ಹಾಕಿದ್ರೆ ಅವಳ ಡ್ರೆಸ್ ಅಷ್ಟೇ ಹಾಳಾಗುತ್ತೆ. ಆದ್ರೆ ಅವಳ ಟೋಟಲ್ ಮರ್ಯಾದೆ ಹೋಗೋ ಐಡಿಯಾ ಅವಳೇ ಕೊಟ್ಲು ಮಮ್ಮಿ. ಅವಳು ಮರ್ಯಾದೆ ಹೋಗೋ ಐಡಿಯಾನ? ಏನೇ ಅದು? ಹೌದು, ಎಲ್ರ ಮುಂದೆ ನಗೆ ಪಾಟ್ಲಾಗೋ ಐಡಿಯಾ. ಏನೇ ಅಂತ ದೊಡ್ಡ ಐಡಿಯಾ? ಈಗಲೇ ಹೇಳ್ತೀನಿ, ತಡಿ. ಅಯ್ಯೋ, ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಇವತ್ತು ನಮ್ಮ ಆಹ್ವಾನಕ್ಕೆ ಬೆಲೆ ಕೊಟ್ಟು ಪಾರ್ಟಿಗೆ ಬಂದಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನನ್ನ ಮಾವಜೈ ಈ ಹಿಂದೆ ಎಷ್ಟೋ ಹೊಸ ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಈಗ ಲಾಂಚ್ ಮಾಡಿರೋ ಕಂಪ್ನಿಗೆ ಒಂದು ಸ್ಪೆಷಾಲಿಟಿ ಇದೆ. ಅದೇನೋ ತಿಳ್ಕೋಬೇಕು ಅಂತಿದ್ಯಾ? ಅವರು ಉಡ್ಬಿ ನಿತ್ಯಾಗೆ ನನ್ನ ಮಾವ ಕೊಟ್ಟಿರೋ ವೆಡ್ಡಿಂಗ್ ಗಿಫ್ಟ್ ಈ ಕಂಪ್ನಿನೇ. ನಿಮಗೆ ಇನ್ನೊಂದು ವಿಷಯನೂ ಹೇಳಬೇಕು. ನಿತ್ಯ ನನ್ನ ಮಾವನ ಮದುವೆ ಆಗೋ ಹುಡುಗಿ ಮಾತ್ರ ಅಲ್ಲ, ಫೇಮಸ್ ಮಾಡೆಲ್ ಮಿಸ್ ಬೆಂಗಳೂರು ಕೂಡ. ಸೊ ನಮ್ಮೆಲ್ರಿಗೋಸ್ಕರ ನಿತ್ಯ ಈ ಸ್ಟೇಜ್ ಮೇಲೆ ರ್ಯಾಂಪ್ ವಾಕ್ ಮಾಡಿ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾಳೆ.
ವೆಲ್ಕಮ್ ನಿತ್ಯ, ಪ್ಲೀಸ್ ಕಮ್ ಟು ದ ಡಯಾಸ್. ನಿತ್ಯ ಬೇಗ ಬರಬೇಕು, ಎಲ್ಲರೂ ವೇಟಿಂಗ್. ಹೋಗು ನಿತ್ಯ. ಏನ್ ಮಾಡ್ತಿದ್ದಾಳೆ ಇವಳು? ನಿತ್ಯ ಮರ್ಯಾದೆ ತೆಗಿತೀನಿ ಅಂತ ಅವಳನ್ನ ಇನ್ನ ಪಾಪ್ಯುಲರ್ ಮಾಡ್ತಿದ್ದಾಳೆ. ಈಗಿಂದೀಗ್ಲೇ ರ್ಯಾಂಪ್ ವಾಕ್ ಅಂದ್ರೆ ಅವಳು ಪ್ರಿಪೇರ್ ಆಗಿಲ್ಲ ಜಾಯ್. ಇನ್ನೊಂದ್ಸಲ ಯಾವಾಗಾದ್ರೂ ಮಾಡ್ತಾಳೆ ಪ್ಲೀಸ್. ಸ್ವಿಮ್ ಮಾಡೋದಕ್ಕೆ ಫಿಶ್ಗೆ ಪ್ರಿಪ್ರೇಷನ್ ಬೇಕಾ ಆಂಟಿ? ನಿತ್ಯ ಮಾಡೆಲ್, ಅವಳು ಮಾಮೂಲಾಗೆ ವಾಕ್ ಮಾಡಿದ್ರು ರ್ಯಾಂಪ್ ವಾಕ್ ತರ ಇರುತ್ತೆ. ಹೋಗು ನಿತ್ಯ. ನಿಮ್ಮ ರ್ಯಾಂಪ್ ವಾಕ್ ಬಗ್ಗೆ ಕೇಳಿದಿನ ಹೊರತು ಯಾವತ್ತೂ ನೋಡಿಲ್ಲ ಮೇಡಮ್. ಪ್ಲೀಸ್ ನಮಗೋಸ್ಕರ ಒಂದ್ಸರಿ ಹೋಗಿ ಮೇಡಮ್. ನಿತ್ಯ, ನಿನ್ ಪರಮ ಭಕ್ತ ನಾಣಿ ಕೂಡ ಹೇಳ್ತಿದ್ದಾನೆ, ತಪ್ಪೋದಿಲ್ಲ. ಹೋಗು. ನಡಿ. ಯಾವ ಪ್ಯಾಚ್ ಹೊರಗೆ ಬರುತ್ತೆ ಅಂತ ಭಯ ಪಡ್ತಿದ್ನು, ಆ ಪ್ಯಾಚ್ ಮೇಲೆ ಕೈ ಹಾಕಿ ಕರ್ಕೊಂಡು ಹೋಗ್ತಿದ್ದಾನೆ. ಏನಾಗತ್ತೋ ಏನೋ. ವೆಲ್ಕಮ್ ನಿತ್ಯ, ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು. ನಿನ್ನ ರ್ಯಾಂಪ್ ವಾಕ್ಗೆ ನಾನು ಕೂಡ ಫಿದಾ ಆಗಿರೋ ಫ್ಯಾನ್. ಸ್ವಲ್ಪ ಹೊತ್ತಿಗೆ ನಿನ್ನ ವಿಶ್ವರೂಪ ಹೊರಗಡೆ ಬೀಳುತ್ತೆ. ರ್ಯಾಂಪ್ ವಾಕ್ ಅಂದರೆ ಗೊತ್ತಲ್ವಾ? ಆಡಿಯನ್ಸ್ಗೆ ಫೇಸ್ ತೋರಿಸಿ ಒಂದ್ಸಲ ನಡಿಬೇಕು, ಬ್ಯಾಕಿಂದ ಒಂದ್ಸಲ ನಡಿಬೇಕು. ನಿನ್ನ ಮುಖ ನೋಡಿ ಚಪ್ಪಾಳೆ ಹೊಡೆಯೋ ಜನರು ಹಿಂದೆ ತಿರುಗಿದಾಗ ಚಪ್ಪಲಿಲಿ ಹೊಡೆದ್ರೂ ಆಶ್ಚರ್ಯ ಇಲ್ಲ. ಆಲ್ ದಿ ಬೆಸ್ಟ್ ನಿತ್ಯ. ಏನ್ ಮಾಡ್ತಾ ಇದೀಯ ನೀನು? ನನಗೇನು ಅರ್ಥನೇ ಆಗ್ತಿಲ್ಲ. ಅವಳ ಡ್ರೆಸ್ ಮೇಲೆ ದೊಡ್ಡ ಪ್ಯಾಚ್ ಇದೆ ಅಮ್ಮ. ಅದನ್ನ ಕವರ್ ಮಾಡೋದಕ್ಕೆ ಅವರಮ್ಮ ಅವಳ ಹಿಂದೆ ತಿರುಗ್ತಾ ಇರೋದು. ರ್ಯಾಂಪ್ ವಾಕ್ ಹೆಸರಲ್ಲಿ ಆ ಪ್ಯಾಚು ಎಲ್ರಿಗೂ ಕಾಣಿಸೋ ಹಾಗೆ ಮಾಡ್ತಿದ್ದೀನಿ. ಅದ್ಭುತವಾದ ಐಡಿಯಾನೇ. ನಿಜವಾಗ್ಲೂ ಅವಳ ಮರ್ಯಾದೆ ಹೋಗುತ್ತೆ. ಈಗ ಹಿಂದೆ ತಿರುಗಿ ನಡಿಬೇಕು. ಹೇಗೆ ಮ್ಯಾನೇಜ್ ಮಾಡ್ತೀಯ ಗಂಗಾ? ಈಗಾಗತ್ತೆ ನೋಡು ಮಮ್ಮಿ, ಭಂಡಾರ ಹೊರಗಡೆ ಬರುತ್ತೆ. ನಿಜವಾಗ್ಲೂ ನೀನು ಸಖತ್ ಕ್ಲೆವರ್ ಗಂಗಾ. ನಮ್ ಸೊಸೆ ಸುಂದರಿ ಮಾತ್ರ ಅಲ್ಲ ರೀ, ಬುದ್ಧಿವಂತೆ ಕೂಡ. ಸೂಪರ್ ಸರ್, ಬ್ಯೂಟಿಫುಲ್. ಇಂಥ ಒಳ್ಳೆ ಪರ್ಫಾರ್ಮೆನ್ಸ್ ನಾನು ಯಾವತ್ತೂ ನೋಡಿಲ್ಲ. ಆಹಾ, ಮೇಡಮ್ ಎಷ್ಟು ಚೆನ್ನಾಗಿ ರ್ಯಾಂಪ್ ವಾಕ್ ಮಾಡ್ತಿದ್ದಾರೆ, ಅದ್ಭುತ.
ಹಾಗಂತೀಯ ನಾಣಿ? ಅಷ್ಟೇ ಅಲ್ಲ ಸರ್, ನೀವು ಸೂಪರ್. ಯಾಕಂದ್ರೆ ನೀವು ಯಾವ ಬಿಸ್ನೆಸ್ ಮಾಡಿದ್ರು ಸಕ್ಸಸ್ಸೇ. ನೀವು ಮದುವೆ ಆಗೋ ಹುಡುಗಿ ಸೆಲೆಕ್ಟ್ ಮಾಡೋದ್ರಲ್ಲೂ ಸಕ್ಸಸ್ಸೇ. ನೀವು ಇವತ್ತು ಮೇಡಮ್ ಅವ್ರಿಗೆ ಡ್ರೆಸ್ ಸೆಲೆಕ್ಟ್ ಮಾಡಿರೋದ್ರಲ್ಲೂ ಸಕ್ಸಸ್. ಆ ಡ್ರೆಸ್ ನೋಡಿ, ಆಹಾ ಎಷ್ಟು ಚೆನ್ನಾಗಿದೆಯೋ. ಚಂದಮಾಮನಾಗಿರೋ ನಿತ್ಯ ಮೇಡಮ್ಗೆ ನಕ್ಷತ್ರ ತರ ಇರೋ ಡ್ರೆಸ್ನ ಡಿಸೈನ್ ಮಾಡಿಸಿದ್ದೀರಾ ನೀವು. ವಾಟ್ ಎ ವಂಡರ್ಫುಲ್ ಕಾಂಬಿನೇಷನ್ ಸರ್. ನಿನಗೆ ಹಾಗೆ ಕಾಣಿಸ್ತಿದ್ದಾಳ? ಮತ್ ನನಗೇನ್ ನಾಣಿ, ಚಂದಮಾಮನ್ ಹಾಗೆ ಕಾಣ್ತಿದ್ದಾಳೆ. ಅದನ್ನೇ ಲವ್ ಅನ್ನೋದು ಸರ್. ಜೋಕಾ? ನಿಮ್ಮ ಹತ್ರ ಜೋಕ್ ಮಾಡಿದ್ರೆ ನನ್ನ ಕೆಲಸ ಇರುತ್ತಾ ಸರ್? ನಾನು ಹೇಳಿದ್ ನಿಜ ಸರ್. ಐ ಕ್ಯಾನಾಟ್ ಬಿಲೀವ್ ನಾಣಿ. ಅಯ್ಯೋ ರಾಮ, ನೀವು ರೆಸ್ಟೋರೆಂಟ್ಗೆ ಹೋಗಲ್ಲ ಅಂತ ಹೇಳಿ ಹೋದ್ರಲ್ವಾ? ಹೋಗಿದ್ದೆ. ಯಾಕೆ ಹೋದ್ರಿ? ಲವ್. ನಿತ್ಯ ಮೇಡಮ್ ಹತ್ರ ರಿಬ್ಬನ್ ಕಟ್ ಮಾಡಿಸಿದ್ರಿ. ಯಾಕೆ ಕಟ್ ಮಾಡಿಸಿದ್ರಿ? ದಿಸ್ ಈಸ್ ಕಾಲ್ಡ್ ಲವ್. ಮೇಡಮ್ಗೆ ನೀವು ಕೇಕ್ ಕೊಟ್ರಿ, ಡ್ರೆಸ್ ಕೊಟ್ರಿ. ಯಾಕೆ? ಇಷ್ಕ್, ಕಾದಲ್. ನೀನ್ ಹೇಳೋದನ್ನ ಮನ್ಸು ಅಕ್ಸೆಪ್ಟ್ ಮಾಡುತ್ತೆ ನಾಣಿ, ಆದ್ರೆ ಬ್ರೈನ್ ಮಾತ್ರ ಅಕ್ಸೆಪ್ಟ್ ಮಾಡ್ತಿಲ್ಲ. ಈಗೋ ಪ್ರಾಬ್ಲಮ್ ಸರ್. ವಾಟ್? ಅದೇ ಸರ್, ಬ್ರೈನು ಮತ್ತೆ ಹಾರ್ಟ್ ಮಧ್ಯೆ ನಡೆಯೋ ಯುದ್ಧನ ಪ್ರೀತಿ ಯುದ್ಧ ಅಂತಾರೆ. ಏನೋ ನಾಣಿ, ನಿತ್ಯನ್ ಬಿಹೇವಿಯರ್ ಚೇಂಜ್ ಆದಾಗಿಂದ ನಾನು ಸ್ವಲ್ಪ ಡಿಸ್ಟರ್ಬ್ ಆಗಿ ಫೀಲ್ ಆಗ್ತಿದ್ದೀನಿ. ಅಂದ್ರೆ ಹೃದಯ ಸ್ವಲ್ಪ ನಿಮಗೆ ಭಾರ ಅನ್ನಿಸ್ತಿದ್ಯಾ ಸರ್? ಹೌದು ನಾಣಿ. ನಿದ್ರೆ ಹಾಳಾಯ್ತು ಅಂತ ಹಸ್ವಾಗ್ತಿಲ್ವಾ ಸರ್? ದಿನ ಬೆಳಿಗ್ಗೆ ಹೇಳ್ತಿದ್ದಾಗೆ ನಿಮ್ಗೆ ಏನ್ ಅನ್ಸುತ್ತೆ? ಕೆಲ್ಸದ ಮೇಲಿನ ನಿಮ್ಮ ಆಸಕ್ತಿ ಹೇಗಿದೆ? ಏನು R&D ಡಾಕ್ಟರ್ ಹಾಕಿ ಕ್ವಶನ್? ಅಯ್ಯೋ, ಕೇಳಿದ್ಕೆ ಆನ್ಸರ್ ಮಾಡಿ ಸರ್. ನಿಮಗೆ ನಿತ್ಯ ಮೇಡಮ್ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನಿಸ್ತಿದೆ ಅಲ್ವಾ? ಅಂದ್ರೆ ನೀವು ಪ್ರೀತಿಲಿ ಬಿದ್ದಿದ್ದೀರಾ ಸರ್? ಇಂಪಾಸಿಬಲ್ ನಾಣಿ. ಒಪ್ಕೊಂಡ್ರೆ ಏನಾಗುತ್ತೆ? ನಿಮ್ಗೋ ನಿಮ್ ಬುದ್ಧಿಗೋ. ನೀವ್ ಹೇಳ್ತಾ ಇರೋ ಲಕ್ಷಣ ಎಲ್ಲ ಹುಡುಗರಿಗೂ ಬರುತ್ತೆ ಸರ್. ನಾಣಿ, ನಿಂದು ಲವ್ ಮ್ಯಾರೇಜಾ? ಹೌದು ಸರ್. ಅದು 1995ನೇ ಇಸವಿ. ನನ್ನ ಮೀನಾಕ್ಷಿ ಅಗ್ರಾರದ ರೋಡಲ್ಲಿ ಪಳಪಳ ಅಂತ ಹೊಳಿತಾ ಹೋಗ್ತಿದ್ಲು. ನಿನ್ ಮದ್ವೆ ಆದ್ಮೇಲೆ ಬಾಡ್ ಹೋದ್ಲಾ ಸರ್? ಮತ್ತಿನ್ನೇನ್ ನಾಣಿ, ಅಪ್ಡೇಟ್ ಆಗಿರೋ ಸ್ಟೋರಿ ಹೇಳು ಅಂದ್ರೆ ಹಳೆ ಕಾಲದ ರೆಕಾರ್ಡ್ ತರ ಹಾಡ್ತಾ ಇದೆಯಲ್ಲ. ಅರ್ಥ ಆಯ್ತು ಸರ್. ಎದುರುಗಡೆ ಇರೋರು ಹೇಳೋದನ್ನ ಕೇಳೋ ಪೇಷನ್ಸ್ ಇಲ್ಲ ಅಂದ್ರೆ ನೀವ್ ಎತ್ತಕ್ಕಾಗ್ದಿರೋ ಆಳದಲ್ಲಿ ಮುಳುಗೋಗಿದ್ರ ಅಂತ. ಅಷ್ಟೇ ಅಂತೀಯ ನಾಣಿ? ನಿಜವಾಗ್ಲೂ ಸರಿ ಸರ್. ನೀವು ಪ್ರೀತಿಲಿ ಬಿದ್ದಿರೋದು ನಿಜ ಅಂತ ಆಯ್ತು. ದೆನ್ ವಾಟ್ ನೆಕ್ಸ್ಟ್? ಇನ್ನೇನು, ಮದುವೆ ಆಗೋದೆ. ಸ್ವಪ್ನ, ಅವಳು ಹೊರಟೋಗೋ ತರ ಇದ್ದಾಳೆ, ಏನಾದ್ರು ಮಾಡಿ. ಇರು ನಿತ್ಯ. ಅಲ್ಲೇ ನಿಂತ್ಕೋ. ಮಾವ, ನೀನ್ ಹೋಗು. ಎಲ್ಲಿಗೆ? ಸ್ಟೇಜ್ ಮೇಲೆ. ಯಾಕೆ? ನಿತ್ಯ ನೀನು ಸೇರಿ ರ್ಯಾಂಪ್ ವಾಕ್ ಮಾಡಬೇಕು. ವಾಟ್? ಐ ಎ ಬಿಸ್ನೆಸ್ ಮ್ಯಾನ್, ನಾಟ್ ಅ ಮಾಡೆಲ್. ಪರವಾಗಿಲ್ಲ ಮಾವ, ರ್ಯಾಂಪ್ ವಾಕ್ ಹೇಗ್ ಮಾಡಬೇಕು ಅಂತ ನಿತ್ಯ ಹೇಳ್ತಾಳೆ. ಐ ಕಾಂಟ್ ಸ್ವಪ್ನ, ನನ್ನಿಂದ ಆಗಲ್ಲ. ಹೋಗಿ ನಿಮ್ಗೆ ಏನ್ ಗೊತ್ತಿದೆಯೋ ಅದು ಮಾಡಿ ಸರ್, ಹೋಗಿ. ಪ್ಲೀಸ್ ಮಾವ, ನಿಂಗ್ ಬಂದಿದ್ದನ್ನೇ ಮಾಡು. ನೀನು ನಿತ್ಯ ಸ್ಟೇಜ್ ಮೇಲೆ ಕಾಣಿಸ್ಬೇಕು. ನೋ ಅದೇ ನಮ್ಮ ನೋ ಆಸೆ. ಸ್ವಪ್ನ, ನೋ. ಹೋಗಿ ಬಾ ಸರ್, ಮಾವ. ಹೋಗಿ. ರ್ಯಾಂಪ್ ವಾಕ್ ಎಕ್ಸಲೆಂಟ್ ಆಗಿ ಮಾಡಿದೆ ನಿತ್ಯ. ಕಂಗ್ರಾಟ್ಸ್. ಈಗ ಮಾವನ್ ಜೊತೆಲಿ ಕೂಡ ಹಾಗೆ ಮಾಡು. ಈ ಕ್ಲಾತ್ ಇಲ್ಲಿ ಕೊಡು. ಚೆನ್ನಾಗಿ ಸಿಕ್ಸಿದ್ಲು.